ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ 14 ನಿವೇಶನಗಳನ್ನು ವಾಪಸ್ ನೀಡಿರುವ ವಿಚಾರವಾಗಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಪ್ರತಿಕ್ರಿಯಿಸಿದ್ದು, ಮೂಡಾ ನಿವೇಶನ ಪಡೆದಿರೋದು ಕಾನೂನು ಬಾಹಿರವಲ್ಲ. ಕಾನೂನು ಬಾಹಿರವಾಗಿದ್ದರೆ ಅಂದು ಬಿಜೆಪಿ ಸರ್ಕಾರವೇ ಇತ್ತು, ಅವತ್ತೇ ಸೈಟ್ ವಜಾ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ಚಿತ್ರನಟಿ ಪವಿತ್ರಾ ಗೌಡ ಅವರ ಕೇಸಿನ ಶೈಲಿಯಂತೆ ಹೋಲುವ ಪ್ರಕರಣವೊಂದು ಸುರತ್ಕಲ್ ಸಮೀಪದ ಕೃಷ್ಣಾಪುರದಲ್ಲಿ ನಡೆದಿರುವುದು ವರದಿಯಾಗಿದೆ. ಮಂಗಳೂರಿನಲ್ಲಿ ಶಿಕ್ಷಣ ಪಡೆಯುತ್ತಿರುವ ಯುವತಿಗೆ ಯುವಕನೊಬ್ಬ ಅಶ್ಲೀಲ ಸಂದೇಶ ಹಾಗೂ ಫೋಟೋಗಳನ್ನು ಕಳುಹಿಸಿ ಕಿರುಕುಳ ನೀಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನೇಪಾಳದಲ್ಲಿ ಮಳೆಯಿಂದಾಗಿ ಉಂಟಾದ ಪ್ರವಾಹ ಮತ್ತು ಭೂಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಮಂಗಳವಾರ 217ಕ್ಕೆ ಏರಿಕೆಯಾಗಿದೆ. ಇನ್ನು 28 ಮಂದಿ ನಾಪತ್ತೆಯಾಗಿದ್ದಾರೆ. ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಕಳೆದ ಶುಕ್ರವಾರದಿಂದ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಹಿಮಾಲಯನ್ ರಾಷ್ಟ್ರದಲ್ಲಿ ವಿವಿಧ ಸ್ಥಳಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ. 3 ದಿನ ನಿರಂತರ ಮಳೆ ಆದಾಗ್ಯೂ ಕಠ್ಮಂಡುವಿನಲ್ಲಿ ಭಾನುವಾರದಿಂದ ಹವಾಮಾನ ಸುಧಾರಿಸಿದ್ದು, ವಿಪತ್ತು ಪೀಡಿತ ಜನರಿಗೆ ಸ್ವಲ್ಪ ವಿಶ್ರಾಂತಿ ನೀಡಿದೆ. ಅತಿಕ್ರಮಿತ ಭೂಮಿಯಲ್ಲಿ ಯಾರು ಬೇಕಾದರೂ ಆಸ್ತಿ ಹೊಂದಬಹುದು. ಅದು ಹಿಂದೂ ಅಥವಾ ಮುಸ್ಲಿಂ ಆಗಿರಬಹುದು. ಸಾರ್ವಜನಿಕ ರಸ್ತೆಗಳು, ಜಲಮೂಲಗಳು ಅಥವಾ ರೈಲ್ವೆ ಭೂಮಿಯನ್ನು ಅತಿಕ್ರಮಿಸಿ ಯಾವುದೇ ದೇವಾಲಯ, ಮಸೀದಿ ಅಥವಾ ದರ್ಗಾವನ್ನು ನಿರ್ಮಿಸಿದರೂ ಅದು ತೆರವುಗೊಳಿಸಬೇಕಾಗುತ್ತದೆ. ಯಾಕಂದರೆ ಸಾರ್ವಜನಿಕ ಸುವ್ಯವಸ್ಥೆ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗವಾಯಿ ತಿಳಿಸಿದ್ದಾರೆ.